ನಮಸ್ಕಾರ ಸ್ನೇಹಿತರೆ, ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಘೋಷಿಸಲಾಯಿತು ಆರ್ಸಿಬಿಯ ಹೊಸ ಓಪನಿಂಗ್ ಜೋಡಿ. ತನ್ನ ಸ್ಥಾನವನ್ನ ತ್ಯಾಗ ಮಾಡಿದ ವಿರಾಟ್ ಕೊಹ್ಲಿ. ಈ ಹೊಸ ಆರಂಭಿಕ ಜೋಡಿಯನ್ನ ನೋಡಿ ನಡುಗುತ್ತಿದೆ ಇಡೀ ಎಂಐ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿರುವ ಆ ಹೊಸ ಆರಂಭಿಕ ಜೋಡಿ ಆದರೂ ಯಾವುದು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಟಾಟಾ IPL 2024ರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಟೂರ್ನಿಯ 6ನೇ ಪಂದ್ಯವನ್ನ ಬಲಿಷ್ಠ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ. ಅಂದಹಾಗೆ ಆರ್ಸಿಬಿ ಹಾಗೂ ಎಂಐ ನಡುವಿನ ಈ ಪಂದ್ಯವು ಇದೇ ಏಪ್ರಿಲ್ 11ರಂದು ಅಂದ್ರೆ ಬರುವ ಗುರುವಾರ ನಡೆಯಲಿದೆ ಸ್ನೇಹಿತರೆ. ಆರ್ಸಿಬಿ ಹಾಗೂ ಎಂಐ ನಡುವಿನ ಈ ಹೈ ವೋಲ್ಟೇಜ್ ಕದನಕ್ಕೆ ಮುಂಬೈನ ವಾಂಖೆಡೆ ಅಂಗಳವು ಸಾಕ್ಷಿಯಾಗಲಿದೆ ಸ್ನೇಹಿತರೆ. ಅಂದಹಾಗೆ ಈ ಪಂದ್ಯವು ರಾತ್ರಿ 7:30ಕ್ಕೆ ಆರಂಭಗೊಳ್ಳಲಿದೆ. ಆದರೆ ಅದಕ್ಕೂ ಮುನ್ನ ಈ ಪಂದ್ಯದ ಟಾಸ್ ಪ್ರಕ್ರಿಯೆಯು 7 ಗಂಟೆಗೆ ಜರುಗಲಿದೆ ಸ್ನೇಹಿತರೆ. ಆದರೆ ಇದೀಗ ಈ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ತನ್ನ ಓಪನಿಂಗ್ ಜೋಡಿಯಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ ಸ್ನೇಹಿತರೆ. ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಅವರು ತಂಡಕ್ಕೆ ಉತ್ತಮ ಆರಂಭವನ್ನ ತಂದು ಕೊಡುತ್ತಿದ್ದಾರೆ. ಆದರೂ ಕೂಡ ಇವರಿಬ್ಬರಲ್ಲಿ ಒಬ್ಬರ ವಿಕೆಟ್ ಕಳೆದು ಹೋದರೂ ಕೂಡ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ವಿಭಾಗ ಕೊಲೆಪ್ಸ್ ಆಗುತ್ತಿದೆ ಸ್ನೇಹಿತರೆ. ಇದನ್ನ ತಪ್ಪಿಸಲು ಇದೀಗ ಆರ್ಸಿಬಿಯು ಹೊಸ ಪ್ರಯೋಗವನ್ನ ಮಾಡಲಿದೆ. ಹಾಗಾದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿಯಲಿರುವ ಆ ಓಪನಿಂಗ್ ಜೋಡಿ ಯಾವುದು ಅಂತ ನೋಡ್ತಾ ಬರುವುದಾದ್ರೆ ಆ ಜೋಡಿ ಬೇರೆ ಯಾವುದೂ ಅಲ್ಲ, ಅವರೇ ಫ್ಯಾಫ್ ಡುಪ್ಲೆಸಿಸ್ ಮತ್ತು ವಿಲ್ ಜಾಕ್ಸ್. ಹೌದು ಸ್ನೇಹಿತರೆ, ವಿಲ್ ಜಾಕ್ಸ್ ಮತ್ತು ಫ್ಯಾಫ್ ಡುಪ್ಲೆಸಿಸ್ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರ ಆರಂಭಿಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ. ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲಿದ್ದಾರೆ. ವಿಲ್ ಜಾಕ್ಸ್ ಅವರು ಆರಂಭಿಕನಾಗಿ ಕಣಕ್ಕಿಳಿದರೆ ಪವರ್ ಪ್ಲೇ ಓವರ್ಗಳಲ್ಲಿ ಹೊಡಿಬಡಿ ಆಟವನ್ನು ಆಡುವ ಮೂಲಕ ಪವರ್ ಪ್ಲೇ ನಲ್ಲಿ ಆರ್ಸಿಬಿ ತಂಡದ ಮೊತ್ತವನ್ನ 50 ಅಥವಾ 100ರ ಗಡಿಯತ್ತ ಕೊಂಡೊಯ್ಯುತ್ತಾರೆ ಸ್ನೇಹಿತರೆ. ಇದು ಆರ್ಸಿಬಿಗೆ ಆರಂಭಿಕ ಹಂತದಲ್ಲಿ ದೊಡ್ಡ ಅಡ್ವಾಂಟೇಜ್ ಅನ್ನ ತಂದುಕೊಡಲಿದೆ. ಇದರೊಂದಿಗೆ ಫ್ಯಾಫ್ ಅವರು ಇವರಿಗೆ ಸ್ಟ್ರೈಕ್ ರೊಟೇಟ್ ಮಾಡಿಕೊಳ್ಳುತ್ತಾ ಸ್ಟ್ರೈಕ್ ಅನ್ನ ನೀಡಬೇಕು. ಇನ್ನು ವಿರಾಟ್ ಕೊಹ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಆಡಿದರೆ ಮಿಡಲ್ ಆರ್ಡರ್ ನಲ್ಲಿಯೂ ಆರ್ಸಿಬಿಯು ಉತ್ತಮ ಸ್ಥಿತಿಯನ್ನ ಕಾಪಾಡಿಕೊಳ್ಳುತ್ತದೆ ಸ್ನೇಹಿತರೆ. ಇದರೊಂದಿಗೆ ಈ ಆರಂಭಿಕ ಜೋಡಿಯು ಇದೀಗ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಇನ್ನಿಂಗ್ಸ್ ಆರಂಭಿಸಲಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೇನು ಅನಿಸುತ್ತದೆ? ಎಂಐ ವಿರುದ್ಧದ ಪಂದ್ಯದಲ್ಲಿ ಓಪನರ್ ಗಳಾಗಿ ಯಾರು ಕಣಕ್ಕಿಳಿಯಬೇಕು? ವಿರಾಟ್ ಕೊಹ್ಲಿ ಅಥವಾ ಫ್ಯಾಫ್ ಡುಪ್ಲೆಸಿಸ್ ಅವರು ಆಡಬೇಕಾ ಅಥವಾ ಫ್ಯಾಫ್ ಡುಪ್ಲೆಸಿಸ್ ಅಥವಾ ವಿಲ್ ಜಾಕ್ಸ್ ಆಡಬೇಕಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.